ಗೈಸ್ ನಾವು ಇವತ್ತು ಹೋಗ್ತಿರೋದು ಮನ್ನೋರ ತರಿಸ್ತಿದ್ದಾರೆ ಮಲೆನಡಿಗೆ. ಇದು ಯಾರ್ಯಾರು ನೋಡಿಲ್ಲ ಅಂದ್ರೆ ಇದು ದಿಂಡೆ ಬಸವಣ ನೋಡ್ತೀವಿ. ದಿಂಡೆ ಬಸವಣದಿಂದ ಮಲೆನಡಿಗೆ ಹೋಗ್ತಿದ್ದೇನೆ. ಫುಲ್ ವಿಡಿಯೋ ಮಾಡ್ತೀನಿ, ಎಲ್ಲ ಬಂದಂಗೆ ಆಗ್ತಾರೆ. ಹೋಗಿ ಏನು ಎಷ್ಟ ಹೆಂಗೆ ನೋಡಿದ್ದೀನಿ ಅಂದ್ರೆ ನಾನು ನಮ್ಮ ಹುಡುಗ ಎರಡ್ ಗಾಡಿ ಹೋಗ್ತಿರೋದು, ಇನ್ನೊಂದ್ ಗಾಡಿಗೂ ಬಸ್ಸಿದೆ. ಆರ್ಸಿ ಏನಾಗಿದೆ ಗಂಡ ಟೈಮ್ ಆಗ್ತಿದೆ 8:30 ನಾವು ಅಲ್ಲಿ ಇರ್ಬೇಕಿತ್ತು. ಆಲ್ರೆಡಿ 9:30 ಆಗಿದೆ ಗೈಸ್ ಟೈಮು. ಏನಂತ ಗೊತ್ತಿಲ್ಲ, ವೇಟ್ ಮಾಡ್ತಿದ್ದಾರೆ ಮತ್ತೆ ಹೋಗ್ತಾರೋ ನಾವು ಬಂದೋರಿಗೆ ಹೋಗ್ತಿರೋದು. ರೈಸ್ ಬಗ್ಗೆ ಇದೇ ತರ ವಿಡಿಯೋ ಬರ್ತಿರ್ತಾರೆ. ಇವತ್ತು ಯಾವ್ಯಾವ ತರ ಬಂದೋರಿದ್ದೀನಿ ಅಂತ ಫುಲ್ ವಿಡಿಯೋ ರೈಸ್ ಏನ್ ಮಾಡಿ ಅಪೋರ್ಟ್ ಮಾಡಿ ಗೈಸ್. ಮಲೆನಳ್ಳಿ ರೋಡ್ ಇದು, ಕೋಳೂರು ಮಲೆನಳ್ಳಿ ರೋಡು ಹೋಗ್ತಿದ್ದೀರಿ, ಸಣ್ಣ ಗಾಡಿಗಳಿಗೆ ಹೋಗ್ತಿರೋದು. ಹೋಗಿ ನೇಟಿಟಿ ಹತ್ರ ವಿಡಿಯೋ ಮಾಡ್ತಿದ್ದೆ. ಅವನ ಓನರ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ಇದೇ ಮಲೆನಳ್ಳಿ ಊರು. ನಾ ತೋರಿಸ್ತೀನಿ, ತೆಲಿವಿ ಎಲ್ಲ ನೋಡಿರ್ತೀರ ಮನೆಯಲ್ಲಿ. ನಾ ತೋರಿಸ್ತೀನಿ ಯಾವ ತರ ನೋಡಿತೀರಿ ಅಂತ. ಇದು ಟೈಮ್ ಬೇರೆ ಆಗ್ಬಿಡದೆ ಗುರು. ಓನರ್ ಹಾಕ್ತಿದ್ದಾರೆ, ಯಾವ ತರ ಹಾಕ್ತಿದ್ದಾರೆ ಆಕ್ಚುಲಿ ಟೈಮ್ ಬೇರೆ ಆಗ್ಬಿಡೈತೆ. ನೋಡಿ ಇದು ದೇವಸ್ಥಾನ, ಮಲೆನಳ್ಳಿ ದೇವಸ್ಥಾನ. ಇಲ್ಲಿ 2 ರೋಡ್ ಬರ್ತವೆ. ಒಂದು ತಿಪ್ಪೂರ್ಗ್ ಹೋಗುತ್ತೆ, ಇನ್ನೊಂದು ದೊಡ್ಡಬಳ್ಳಾಪುರ ಹೋಗುತ್ತೆ. ನಾವು ಅನ್ವೇ ರೋಡ್ ಸೈಡ್ ಹೋಗ್ಬೇಕು. ತೋರಿಸ್ತೀನಿ. ನೋಡಿ ಇದು ಅಣಬೆ ರೋಡ್, ಇದು ನಾವು ಹೋಗ್ತಿರೋದು. ಇಲ್ಲೇ ಕೆರೆ ಇರೋದು. ಜಾಗ ಅಂತ ಗೊತ್ತಾ ನಿಮ್ಗೆ? ಮಲೆನಳ್ಳಿಯಲ್ಲಿ ಕಚ್ಚಾಕ್ತಾರಲ್ವಾ, ಕಾಲು ಕೈ ಏನಾರ ಫ್ರಾಕ್ಚರ್ ಆಗಿದ್ರೆ ಕಚ್ಚಾಕ್ತಾರಲ್ವಾ, ಮೇನ್ ಬಂದು ಇದು ಆ ಜಾಗನೇ ಬಂದು. ಆ ಜಾಗನೇ ಇದು. ನೋಡ್ರಿ ಅಲ್ಲಿ ಅಣ್ಣವರು ಆ ಬೈಕಲ್ಲಿ ನಿಂತಿದ್ದಾರೆ, ಕರ್ಕೊಂಡು ಹೋಗ್ತಿದ್ದಾರೆ. ಟೈಮ್ ಬೇರೆ ಆಗ್ಬಿಟ್ಟಿದೆ. ನೋಡ್ರಿ ಅಣ್ಣವರಲ್ಲಿ ಬೈಕಲ್ಲಿ ಹೋಗ್ತಿದ್ದಾರೆ. ಇದೆ ನೋಡ್ರಿ, ಅಲ್ಲಿ ನಿಂತಿದೆ. ಸೈಡಗಮ್ಮ ರಣಿ, ಸೈಡಗಮ್ಮ. ಗಾಯ್ಸ್ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಗಂಟು ಹೊಡಿತಿದೆ ಬಿಸಿಲು ಗೈಸ್. ಕಲ್ದಲ್ಲಿ ಕಿಟ್ಟಾಕ್ರಲ್ಲಿ ಗಾಪ್ ಬೇರೆ ಇರಲ್ಲ. ನೋಡೋಣ ಇರಲ್ಲ ನಮ್ಗೆ ಸಿಕ್ಕಾಪಟ್ಟೆ. ಬೇರೆ ಗಿಡ ಮಾಡ್ತೀನಿ ಯಾವ ತರ ಇಲ್ಲಿ ಹೊಡಿತಿದ್ದಾರೆ ಒಂದ್ ಟ್ರ್ಯಾಕ್ಟ್ರಲ್ಲಿ. ನೋಡಿ ಒಂದ್ ಟ್ರ್ಯಾಕ್ಟರ್ ಹೋಗ್ತಿದೆ ಆಗ್ತಿದೆ. ಇದೇ ಅಡಿಕೆ ಗಿಡ ಕಲಿಸ್ತದೆ. ಆಕ್ಚುಲಿ ತುಂಬ್ತಿದ್ದಾರೆ ಟ್ರ್ಯಾಕ್ಟ್ರಿಗ, ನೀವು ನೋಡ್ಬೋದು. ಸ್ವರಾಜ್ ಮಿನಿ ಟ್ರ್ಯಾಕ್ಟ್ರಿ 2 ಬಂದಿದ್ದಾವೆ. ಒಂದು ಹೋಗ್ತಿದೆ, ಒಂದು ಲೋಡ್ ಆಗ್ತಿದೆ, ಒಂದು ಅನ್ಲೋಡ್ ಹೋಗಿದೆ. ನೋಡ್ರಿ ನಮ್ಮ ಹುಡುಗನ್ ಗಾಡಿ, ಇದು ನಂದು. JCB ಎಲ್ಲ ತುಂಬ್ತಿದ್ದಾರೆ. ಗಾಯ್ಸ್ ಅಲ್ಲೊಂದ್ ಕಡೆ ಮಣ್ಣು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಬೇರೆ ಕಡೆಗೆ ಹೋಗ್ತಿದ್ದೀರಿ. ಇನ್ನ ಸ್ವಲ್ಪ ಮುಂದಕ್ಕೆ ಕೆರೆಗೆ. ನಮ್ ತೋಟನು ಬರ್ತಾವನೆ. ತಿಂಡಿ ಎಲ್ಲ ಮಾಡೋದು ಗುರಿ, ತಿಂಡಿ ಚೆನ್ನಾಗಿತ್ತು. ನೋಡ್ರಿ ಅಲ್ಲೇ ಮಣ್ಣು ತುಂಬದ್ ಇವಾಗ. ಅಡಿಕೆ ಗಿಡ ಹೊಡಿತಾರ, ಪರ್ಮಿಷನ್ ತಗೊಂಡಿದ್ದಾರೆ. ತೋಟ ಹೋಗ್ತಿದ್ದೀನಿ ನೋಡಿ, ಮೊದ್ಲನೇ ಲೋಡು ಅನ್ಲೋಡ್ ಮಾಡ್ಕೊಂಡ ಅಂತ. ಇದು ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತಿದೆ. ಮಣ್ಣು ಆಲ್ರೆಡಿ ಸ್ವಲ್ಪ ಹಸಿ ಮಣ್ಣು, ಗಾಳಿ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಬೇಸಿಗೆಲ್ಲ ಆದ್ರೆ ಸ್ವಲ್ಪ ನೀಸತ್ ಮಣ್ಣು ಸ್ವಲ್ಪ ಹಸಿ ಇದೆ. ನಾವು ಹೋಗ್ತಿದ್ದೀರಿ. ನೋಡಿ ಅಲ್ಲೊಂದು ಮರ ಕಾಣಿಸ್ತಿದೆಯಲ್ಲ, ಅದು ಮೂರ್ನಗೆರಲ್ಲೇ ಹೊಡಿತೀನಿ. ಟ್ರೈ ಮಾಡ್ತೀನಿ. 10 ಮೂರ್ನಗೆರಲ್ಲಿ ತೊಂದ್ರೆ ಇಲ್ಲ.
ಗೈಸ್ ಮೂರನೇ ಗೇರಲ್ಲಿ ಹಾಕಿದ್ದೀನಿ. ಮೂರನೇ ಗೇರಲ್ಲಿ ಅಷ್ಟು ಗಾಡಿ ಕೆಲವು ಗಾಡಿ ಎಷ್ಟಲ್ಲ ಮೂರನೇ ಗೇರಲ್ಲಿ. ಅದ್ರಿಂದ ನೋಡಿ ಇದೇ ಅಡಿಕೆ ಗಿಡ ಹೊಡಿಬೇಕಾಗಿರೋದು. ಇಲ್ಲೇ ಗಾಡಿ ಹೋಗ್ತಿದೆ. ಹೋ 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 ಹೋ. ಏನ್ ಗುರು ಈ ತರ ಇದೆ ಉಕ್ಕೆ. ಯಾರ ಸುಮ್ನೆ ಮೇಲೆ ಗೀಚು ಹೊಟ್ಟೋಗೋರು ಗಟ್ಟಿಯಾಗಿರತ್ತ. ಗಾಡಿ ಗೈಸ್ ತುಂಬಾ ಗಾಡಿ ಶೇಕ್ ಆಗ್ತಿದೆ. ನೀವೇ ನೋಡೋದು ಯಾವ ತರ ಇದೆ ಆಯ್ತಾ. ಜಾಸ್ತಿ ಶೇಕ್ ಆಗ್ತಿದೆ. ಇದ್ರಲ್ಲೇ ಹೊಡಿಬೇಕಾಗಿದೆ ನೋಡಿ. ಇದ್ರೊಳಗೆ ಹೋಗ್ಬೇಕು ತೋರಿಸ್ತೀವಿ. ಒಳಗಡೆ ಹೋಗಿ ನಾವು ಬಂದಿರೋದು ಒಂದ್ 4 ಟ್ರ್ಯಾಕ್ಟರ್ ಬಂದಿರೋದು. ಆಲ್ರೆಡಿ ಟ್ರ್ಯಾಕ್ಟರ್ ಲೈನ್ಗೆ ಹೊಡಿತಿದ್ದಾರೆ. ನಾನು ಇದು 3ನೇ ಲೈನ್ಗೆ ಹೋಗ್ಬೇಕು, ಇಲ್ಲ 4ನೇ ಲೈನ್ಗೆ ಹೋಗ್ತೀನಿ. ಅನ್ಲೋಡ್ ಮಾಡ್ಬೇಕು. ನಮ್ದ್ರಲ್ಲಿ ಹಿಂಗ್ ಇಡ್ಕೊಂಡೇ ಇರ್ಬೇಕು ಗೈಸ್. ಅದೇ ಸ್ವಲ್ಪ ಪ್ರಾಬ್ಲಮ್. ತೆಳ್ಳಗೆ ಬಿಟ್ಕೊಂಡ್ ಬರ್ಬೇಕಂತೆ ನೋಡ್ರಿ. ಇದೇ ಅಡಿಕೆ ಗಿಡ. ನಾನು ಮಧ್ಯಾಹ್ನಕ್ಕೆ ಮಣ್ಣು ಏನು ಕೊಡಿಸ್ತಾರೆ ಅಂತ ಹೇಳ್ತೀನಿ ನೋಡಿ. ಹಂಗೆ ಫುಲ್ ಇದೆ ಇದಾಯ್ತು. ಬಿಟ್ಟಿದ್ದೀನಿ ನೀಟಾಗ. ಹಳ್ಳಿ ಜೀವನನೇ ಜೀವನ ಏನೇ ಹೇಳಿ. ಹಳ್ಳಿಯಲ್ಲಿ ಜೀವನ ಮಾಡ್ಬೇಕಂದ್ರೆ ನೀವು ಹಳ್ಳಿಯಲ್ಲಿ ಹೆಂಗ್ ಬೇಕಾದ್ರೂ ಜೀವನ ಮಾಡ್ಬೋದು ಆಯ್ತು. ತರಕಾರಿ ಬೆಳಿಬೋದು, ಕೋಳಿ ಸಾಕ್ಬೋದು, ಕುರಿ ಸಾಕ್ಬೋದು, ಹಸು ಸಾಕ್ಬೋದು. ವ್ಯವಸಾಯ ಅಂದ್ರೆ ಒಂದು ನೆಮ್ಮದಿ ಗೈ. ಹಳ್ಳಿಯಲ್ಲಿ ಯಾವ ತರ ಬೇಕಾದ್ರೂ ನೀವು ಬದುಕ್ಬೋದು. ಅದಂತೂ ಪರವಾಗಿಲ್ಲ. ಎಷ್ಟು ದುಡ್ಡು ಬೇಕಾದ್ರೂ ಮಾಡ್ಬೋದು ವ್ಯವಸಾಯದಲ್ಲಿ. ಕರೆಕ್ಟ್ ಆಗಿ 5 ಬಾಣ್ಲಿ ತುಂಬಿದ್ರೆ ಆಗೋಗ್ತದೆ ಗೈಸ್ ಪಕ್ಕ. 2 ಬಾಣ್ಲಿ ಹಾಕಿದ್ರು 5 ಬಾಣ್ಲಿ ಹಾಕಿದ್ರೆ ಕರೆಕ್ಟ್ ಆಗಿ ತುಂಬೋಗ್ತದೆ. 2 ಇದೊಂದು 3 ಜೆಸಿಬಿ ಬೇರೆ ಸ್ವಲ್ಪ ಕಮ್ಮಿ ತುಂಬ್ತಿದ್ದಾರೆ. 4 ಇಲ್ಲ ಇನ್ನೊಂದು ಬಕೆಟ್ ಆಗಲ್ಲ. ಇಲ್ಲ ಬೇರೆ ಇರಲ್ಲ. 5 ಬಕೆಟ್ ಆದ್ರೆ ಕರೆಕ್ಟ್ ಆಗ ಸರೋಗ್ತದೆ. 5 ಇನ್ನೊಂದು ಇಲ್ಲ 2 ಹಾಕ್ತಾರೆ. ಬೇರೆಯವರೆಲ್ಲ ತುಂಬಾ ತಗೊಂಡು 5 ಬಕೆಟ್ಗೆ ಕ್ಲೋಸ್ ಮಾಡ್ತಾರೆ ಗೈಸ್. 5 ಒಂದು 6 ಇನ್ನೊಂದು ಬಕೆಟ್ ಹಾಕ್ಬೋದು. 7 ಬಕೆಟ್ ಅಂತಾರೆ. 7 ಬಕೆಟ್ 7 ಬಕೆಟ್ ಹಾಕಿದ್ದಾರೆ ಗೈಸ್ ಏನ್ ಗೊತ್ತಾ, ನಂದು ಡೀಸೆಲ್ ಬೇರೆ ಕಮ್ಮಿ ಹಾಕ್ಸ್ಕೊಂಡ್ ಬಂದಿದ್ದೀನಿ. ನಾನು ತೋರಿಸ್ತೀನಿ ನೋಡಿ. ಬರೇ 700 ರೂಪಾಯಿಗೆ ನಾನು ಡೀಸೆಲ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. 700 ರೂಪಾಯಿಗೆ ಆಲ್ಮೋಸ್ಟ್ ಆಗಲ್ಲ. 700 ರೂಪಾಯಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ ಗಾಡಿಗೆ ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೂ 1,000 ರೂಪಾಯಿ ಡೀಸೆಲ್ ಬೇಕು. ನೋಡೋಣ ಲಾಸ್ಟ್ ವರ್ಗು ಆಗ್ತದೆ ಹೆಂಗೋ. ಆಗ್ಲಿಲ್ಲ ಅಂದ್ರೆ ಓನರ್ ಕೈಯಲ್ಲಿ ತರ್ಸ್ಕೊಬೇಕು ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ತರ್ಸ್ಕೊಬೇಕು ಓನರ್ ಕೈಯಲ್ಲಿ. ಆಲ್ಮೋಸ್ಟ್ ಆಗಲ್ಲ ಅನ್ಕೊಂತೀನಿ 700 ರೂಪಾಯಿಗೆ ಡೀಸೆಲ್. ಅಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30 6 ಗಂಟೆವರೆಗೂ ಹೊಡಿಬೇಕು ಮಣ್ಣು. ಬಿಸ್ಲಂತೂ ತಗೋಂತ ಹೊಡಿತಿದೆ ಬಿಸ್ಲು ಪಕ್ಕ. ಸರಿಯಾಗಿ ಹೊಡಿತಿದೆ ಗೈಸ್ ಬಿಸ್ಲಂತೂ. ಹಿಂದೆ ಬಿಸ್ಲು. ನಮ್ದ್ರಲ್ಲಿ ಟ್ಯಾಪ್ ಬೇರೆ ಇರಲ್ಲ. ಸುತ್ತೋತಾಡ್ತದ ಗೈಸ್ ನೋಡಿ. ಇದು 7ನೇ ಲೋಡು ನಾನು ತಗೊಂಡ್ ಹೋಗ್ತಿರೋದು. ಎಷ್ಟು ಲೋಡ್ ಹೊಡಿತೀನಿ ಅಂತ ಅಪ್ಡೇಟ್ ಕೊಡ್ತಿರ್ತೀನಿ ನೋಡಿ ವಿಡಿಯೋ. ಇದು 3ನೇ ಗೇರಲ್ಲಿ ಹಾಕ್ಸ್ತಿದ್ದೀನಿ ಈ ಬಾರೆನ. ನೋಡಿ ಇದು 3ನೇ ಗೇರಲ್ಲಿ ಎತ್ತಲಿಲ್ಲ.
ಆಕ್ಚುಲಿ ರಿವರ್ಸ್ ಹೋಗಿ ಮತ್ತೆ ಎರಡನೇ ಗೆರಲ್ಲಿ ಬರ್ಬೇಕು. ಸ್ವಲ್ಪ ಮಣ್ಣು ಸ್ವಲ್ಪ ಜಾಸ್ತಿ ಆಗಿರೋ ಕಾರಣದಿಂದ ಮೂರನೇ ಗೆರಲ್ಲಿ ಹಕ್ಲಿಲ್ಲ. ಈಗಿದ ಗೈಸ್ ಇದ್ ಬಂದು 4ನೇ ಲೋಡ್ ಹೊಡಿತಿರೋದು. ಇದ್ ಮಾಡಿ 5ನೇ ಲೋಡ್ ಇದು ಹೋಗ್ತಿರೋದು ಇದು. ಗೈಸ್ ಇದ್ ಬಂದು 6ನೇ ಲೋಡ್ ಅನ್ಲೋಡ್ ಮಾಡಿದ್ದೀನಿ. 6ನೇ ಲೋಡ್ ಅನ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ಲೋಡಿಗೆ. ಗೈಸ್ ಇದ್ ಬಂದ್ಬಿಟ್ಟು 11ನೇ ಲೋಡ್ ಹೊಡಿತಿರೋದು ಗೈಸ್. ರೂಟ್ ಬೇರೆ ಚೇಂಜ್ ಮಾಡಿದ್ದೀರಿ. ಯಾವ ತರ ಚೇಂಜ್ ಮಾಡಿದ್ದೀರಿ ಅಂದ್ರೆ ರೂಟು ಅಲ್ಲಿ ಹೋಗ್ತಿದ್ರ ಅಲ್ಲಿ ಕಾಣಿಸ್ತಿದೆಯಲ್ಲ ದಿಬ್ಬ, ಆ ರೂಟಲ್ಲಿ ಹೋಗ್ತಿಲ್ಲ, ಈ ರೂಟಲ್ಲಿ ಹೋಗ್ತಿದ್ದೀರಿ. ಯಾವ ತರ ಅಂತ ನಾನು ತೋರಿಸ್ತೀನಿ ಗೈಸ್. ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಹಿಂಗಾಸಿ ಹೋಗ್ತಿದ್ದೀರಿ, ಹಂಗಾಸ್ ಹೋದ್ರೆ ಬಾರಿ ಜಾಸ್ತಿ ಇದೆ, ಅದಕ್ಕೆ ಹಿಂಗಾಸ್ ಹೋಗ್ತೀರಿ ಸ್ಟ್ರೈಟ್ ಹೋಗಿ ಮತ್ತೆ ನಂದು ಆ ಲೈನ್ ಹೊಡಿತಿರೋದು. ಆ ಲೈನಲ್ಲೇ ಮತ್ತೆ ಬರ್ತೀರಿ. ನೀವೇನು ಹೇಳಿ ಹಳ್ಳಿ ಕಡೆ ಅಂತೂ ಸ್ವರ್ಗ ಗೈಸ್. ಸಿಟಿಯಲ್ಲಿ ನೀವು ಜೀವನ ಮಾಡಕ್ಕಿನ ಹಳ್ಳಿ ಕಡೆ ಬಂದು ಜೀವನ ಮಾಡಿದ್ರೆ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ ಗೈಸ್. ನೋಡಿ ಹೊಡಿತಾ ಇದ್ದೀರಿ, ಹಿಂಗ್ ತಗೊಂಡು ಯೂಟರ್ನ್ ಹಂಗೆ ಸ್ಟ್ರೈಟ್ ಬಂದು ನಾವು ಬರ್ತಿದ್ದೀವಿ ಇಲ್ಲಿ, ಅಲ್ಲಿ ಬರ್ತಿದ್ರೆ ಇವಾಗ ಇಲ್ಲೇ ತಗೊಂಡು ಇಲ್ಲೇ ಹಿಂಗ್ ತಗೊಂಡ್ಬಿಡ್ತಾರೆ ರಿವರ್ಸ್. ಕಂಪ್ಲೀಟ್ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆತ ಬಂದಿದೆ. ನೋಡಿ ಇದೇ ತರ ನಾವು ಹೊಡೆಯೋದು ಮಣ್ಣು. ನಮ್ ಹುಡ್ಗ ಚೋಟು ಹೊಡಿದಿದ ನೋಡಿ, ತೋರಿಸ್ತೀನಿ ಝೂಮ್ ಹಾಕಿ ಹುಡ್ಗನ. ಹೊಡಿತಿದ್ದಾನೆ ಗೈಸ್. ಮಣ್ಣೊಡೆಗ್ ಬಂದ್ರೆ ಒಂಥರ ನೆಮ್ಮದಿ ಗೈಸ್. ನೆಮ್ಮದಿಗ ಹೊಡಿಬೋದು. ಯಾರ್ ತೊಂದ್ರೆನೂ ಇರಲ್ಲ. ಏನೋ ಸ್ವಲ್ಪ ಕಾಸು ಸ್ವಲ್ಪ ಕಮ್ಮಿ ಸಿಗ್ಬೋದು ಅಷ್ಟೇ. ಚೆನ್ನಾಗಿರ್ತದೆ ಮಣ್ಣೊಡೆಕ. ಆಲ್ಮೋಸ್ಟ್ ನಂದು ಮುಗಿತಾ ಬಂದಿದೆ. ಇನ್ನೊಂದು 3 ಲೋಡ್ ಬಿಟ್ರೆ ನಂದು ಆಲ್ಮೋಸ್ಟ್ ಆಗೋಗ್ತದೆ ಗಾಯ್ಸ್. ಇದು 13ನೇ ಲೋಡಿಗೆ ಬಿಟ್ಟಿದ್ದೀನಿ. 13 ಲೋಡ್ ಹೊರಡು. ಇದು ನಮ್ಮ ಹುಡುಗ ಚೋಟ ಬಂದ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ, ಇದೇನ್ ತೊಂದ್ರೆ ಇಲ್ಲ. ಗೈಸ್ ನಂದು ಈ ಲೈನು ನೋಡಿ, ಈ ಲೈನ್ ನಂದು ಫುಲ್ಲು ಏಕ ಹೊಡ್ಕೊಂಡ್ ಬಂದಿದ್ದೀನಿ. ಇನ್ನೇನ್ ಆಗೋಯ್ತು ನಂದು. ಮತ್ತೆ ನಾನು ನೆಕ್ಸ್ಟ್ ಲೈನ್ ಹೋಗ್ಬೇಕು. ನೆಕ್ಸ್ಟ್ ಲೈನ್ ಹೋದ್ರೆ ತಿರ್ಗಾ ಈ ರೂಟ್ ಹೋಗ್ಬೇಕು. ಹೋಗಿ ತಿರ್ಗಾ ಮೇಲಿಂದ ಕೆಳಗ್ ಬರ್ಬೇಕು ಗೈಸ್. ಏನ್ ಗೊತ್ತಾ, ಟೈಮ್ ಬಂದು ಕರೆಕ್ಟ್ 3 ಗಂಟೆ ಆಗಿದೆ. 3 ಗಂಟೆ ಆಗಿದ್ರು ಕೂಡ ಊಟ ಮಾಡಿದ್ರೆ ಒಳ್ಳೆ ಊಟ ತಿನ್ರಿ. ಎಗ್ ರೈಸ್ ಕೊಟ್ಟಿದ್ರು ಟಾಟ್ ಓನರು. ಅದ್ರಿಂದ ಇವಾಗ ಗಾಡಿ ಎತ್ಕೊಂಡು ಹೊಡಿತಾ ಇದ್ದೀರಿ. ನಾನು ಒಟ್ಟು 27 ಲೋಡ್ ಹೊಡೆದಿದ್ದೀನಿ. ಇವಾಗ್ಗೆ 27 ಲೋಡ್ ಮಣ್ಣು ಹೊಡೆದಿದ್ದೀನಿ. ಆ ಸಾಲ ಆಯ್ತು, ಮತ್ತೆ ಈ ಸಾಲು ಇನ್ನ ಅರ್ಧ ಇದೆ. ಊಟ ಮಾಡೋದ್ರಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅವರು ಎಲ್ಲಾ ಒಟ್ಟಾಗಿ ಕೂತಿದ್ರೆ ಅದರಿಂದ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಡಿಕೆ ಗಿಡಕ್ಕೆ ಆಲ್ಮೋಸ್ಟ್ ಮಣ್ಣು ಏನು ಕೊಡಿಸ್ತಾನೆ ಅಂದ್ರೆ, ಇವಾಗ ನೀವು ನೋಡ್ಬೋದು ಅದು ಒಂದು ಬೇರು ಇದೆಯಲ್ವಾ, ಆ ಬೇರು ಮೇಲಿದೆ. ಅದಕ್ಕೆ ಮಣ್ಣು ಬಿದ್ರೆ ಎಷ್ಟೋ ಕಂಟ್ರೋಲ್ ಆಗುತ್ತೆ, ಬೇರು ಮುಚ್ಚೋಗುತ್ತೆ. ಆ ಕಾರಣದಿಂದ ಸ್ವಲ್ಪ ಫಲವತ್ತತೆ ಸಿಗ್ಲಿ ಅಂತ ಮಣ್ಣು ಹೊಡಿಸ್ತಾರೆ. ನೀವು ನೋಡ್ಬೋದು ಈ ತರ ಮಣ್ಣು ಹೊಡಿಸ್ತಾರೆ ಅಷ್ಟೇ ಗೈಸ್. ಮಣ್ಣು ಹೊಡ್ಸೋದು ನನ್ನ ಅನ್ಸಿಕೆ ಪ್ರಕಾರ ವೇಸ್ಟ್ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೂ ಕೂಡ ರೈತರು ಮಣ್ಣು ಹೊಡಿಸ್ತಾರೆ. ಇದು ಆಲ್ಮೋಸ್ಟ್ 1.5 ಎಕರೆ ತೋಟ ಬಂದ್ಬಿಟ್ಟಿದ್ದು. ಇವಾಗ ಅನ್ಲೋಡ್ ಮಾಡ್ಬೇಕು. ನನ್ನ ಅನಿಸಿಕೆ ಪ್ರಕಾರ ಮಣ್ಣು ಹೊಡ್ಸೋದು ಕೆಲವ್ರು ವೇಸ್ಟ್ ಅಂತಾರೆ. ಆದ್ರೆ ಏನೋ ನಿಮ್ಮ ಅನಿಸಿಕೆ ತಿಳಿಸಿ, ಯಾವ್ಯಾವ ತರ ಮಣ್ಣು ಹೊಡ್ಸಿದ್ರೆ ಅಡಿಕೆ ಗಿಡಕ್ಕೆ ಲಾಭ ಇರುತ್ತೆ ಅಂತ. ಇವಾಗ ಒಂದು ಗಾಡಿ ಬತ್ತಿದೆ ಮಹೇಂದ್ರ, ಅದು ಎಷ್ಟು HP ಅಂತ ಸರಿ ಗೊತ್ತಿಲ್ಲ, ಸರಿಯಾಗಿ ಎಳಿತದ್ ಗುರು, ಸಖತ್ತಾಗಿದೆ. ಬತ್ತಿದೆ ನೋಡಿ, ತೋರಿಸ್ತೀನಿ ನಾನು. ಮಹೇಂದ್ರ ಕಂಪ್ನಿದು ತುಂಬಾ ಪವರ್ ಇದೆ. ಯಾಕಂಡ ನೆನ್ಸ್ಬಿಟ್ರು. ಅದೇ ಸಣ್ಣ ಟ್ರಾಕ್ಟರ್ ಆದ್ರೂ ಕೂಡ ಚೆನ್ನಾಗಿ ಮಣ್ಣು ಎಲ್ಲ ನೀಟಾಗಿ ಹಿಡಿತಾರೆ.
ನೀವು ನೋಡ್ಬೋದು. ಅಂದ್ರೆ ದಮ್ ಚೆನ್ನಾಗಿದೆ ಗೈಸ್ ಇದ್ರಲ್ಲಿ. ಈಗ ಏನೇ ಹೇಳಿ, ಮಹೇಂದ್ರದಲ್ಲಿ ದಮ್ಮು ಚೆನ್ನಾಗಿದೆ. ನೀವು ಏನೇ ಹೇಳ್ಬೋದು, ದಮ್ ಅಂತೂ ಸಕ್ಕತ್ತಾಗಿದೆ ಗುರು ಮಹೇಂದ್ರದಲ್ಲಿ. ನಮ್ದ್ರಲ್ಲಿ ಏನ್ ಕಮ್ಮಿ ಇಲ್ಲ, ನಮ್ದ್ರಲ್ಲಿ ಚೆನ್ನಾಗಿದೆ. ಆದ್ರೆ ಅದು ಸಲೀಸಾಗಿ ಹೋಗ್ತಿದೆ. ನಮ್ ತರನೇ ನೋಡಕ್ಕೆ ಚಿಕ್ಕ ಚಾರ್ಜ್ ತರ ಕಂಡ್ರು ಕೂಡ ಚೆನ್ನಾಗ್ ಹೋಗ್ತಿದೆ. ಆಲ್ರೆಡಿ ಮಳೆ ಬರೋ ತರ ಇದೆ. 3:30 ಆಯ್ತು ಟೈಮು. ನೋಡೋಣ ಇನ್ನೇ ಸಾಯಂಕಾಲದವರೆಗೂ ಅನ್ಸ್ತದೆ. ಮಾಡ ಆಗಿದೆ, ಹೇಳಕ್ಕಾಗಲ್ಲ. ಮಳೆ ನಂಬಕ್ಕಾಗಲ್ಲ, ಯಾವಾಗ ಬಂದ್ರು ಬಂತು ಮಳೆ. ಯಾವ ತಾಸದಿಂದ ಲಾಸ್ಟಿಗೆ ಎಷ್ಟು ಡೀಸೆಲ್ ಕುಡಿತು ಅಂತ ನಾನು ಎಲ್ಲ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ, ಯಾವ್ಯಾವ ತರ ಡೀಸೆಲ್ ಕುಡಿಯುತ್ತೆ ಅಂತ. ಇವಾಗ ನಮ್ದು ಡೀಸೆಲ್ ಬೇರೆ ಫುಲ್ ನಿಲ್ಲಾಗ್ಬಿಟ್ಟಿದೆ. ನೋಡೋಣ ಯಾವ್ಯಾವ ತರ ಡೀಸೆಲ್ ಕುಡಿದಿದೆ, ಎಷ್ಟು ಕುಡಿದಿದೆ. ಆಲ್ಮೋಸ್ಟ್ ನಾನು 700 ರೂಪಾಯಿ ಡೀಸೆಲ್ ಹಾಕ್ಸಿದೆ. 5 ಹೊಡೆದು ಫುಲ್ ನಿಲ್ ಮಾಡಿದ್ದೆ ಟ್ಯಾಕ್ಟ್ರಲ್ಲಿ. ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡಿದ್ದು. ನೋಡೋಣ ಎಷ್ಟು ಡೀಸೆಲ್ ಕುಡಿದಿದೆ ಅಂತ ನಾನು ಶಾಕಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಡೀಸೆಲ್ ಖಾಲಿ ಆಗುತ್ತೆ ಅನ್ಕೊಂತೀನಿ. ಇನ್ನೊಂದು ಅವರ್ ಕೂಡ ಡೀಸೆಲ್ ಆಗಲ್ಲ ಅಂತ ನನ್ನ ಅನಿಸಿಕೆ ಐತೆ. ನೋಡೋಣ ಯಾವ್ಯಾವ ತರ ಆಗುತ್ತೆ ಅಂತ. ಗೈಸ್ ಏನು ಹೇಳಿ, ನೋಡೋಣ ಏನ್ ಮಾಡಕ್ಕಾಗಲ್ಲ. ನಮ್ದು ಜಾಸ್ತಿ ಇದೆ, ರೀಚ್ ಜಾಸ್ತಿ ಇದೆ, ನಮ್ದು ಹಿಂಗೆ ಬದುಕ್ಬೇಕು. ಅದರಿಂದ ಇಷ್ಟು ಕಷ್ಟ ಪಡ್ಲೇಬೇಕು. ಪಡ್ತೀನಿ ನಾನು ಗೊತ್ತು ಯಾವ ತರ ಬದುಕ್ಬೇಕು ಅಂತ. ನಾವು ಕಷ್ಟಪಟ್ಟು ಬದುಕ್ತೀವಿ. ಹೇಳಿ. ಕಂಬ್ಳೂರ್ ಕೆರೆ ಇದು, ಮಳೆನಳ್ಳಿ ಕೆರೆ ದೊಡ್ಡದೇ ಗುರು. ಅದೇ ಚಿಕ್ಕದೇನಿಲ್ಲ, ಬಿಡಪ್ಪ ಇದೆ. ನೋಡಿ ಗಾಳಿ ಯಾವ ತರ ಬೀಸ್ತಿದೆ ಅಂತ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿದೆ. ಸಿಕ್ಕಾಪಟ್ಟೆ ಗಾಳಿ ಗೈಸ್. ನಮ್ಮ ಹುಡುಗ ಚೋಟ ಅಂತ ಪ್ರಶಾಂತ್ ಹೊಡಿತಾ ಇರ್ತೀರಿ, ನೋಡೋಣ ಹಾ ಯಾವ ತರ ಇರುತ್ತೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಡೀಸೆಲ್ ನಿಲ್ಲಾಗ್ಬಿಟ್ಟಿದೆ. ಡೀಸೆಲ್ ಆಗುತ್ತೆ ಹೋಗ್ತೀನಿ, ಡೀಸೆಲ್ ಆಗುತ್ತೆ ಅನ್ನೋದು. ನೋಡೋಣ ಯಾವ್ಯಾವ ತರ ಆಗುತ್ತೆ ಅಂತ. ಲೋಡ್ ಮುಂದ್ ಮಾಡ್ತಾರೆ ನೆಕ್ಸ್ಟ್ ನೋಡಿ. ಲೋಡಿಂಗ್ ಇಟ್ಟಿದ್ದೀನಿ. ಬೇರೆ ಅಷ್ಟೇ ಗುರು, ಬೇಗ ತುಂಬ್ತಾರೆ.